ಕೇರೂರು ಪಿಎಸ್ಐ ಹಾಗೂ ಸಿಬ್ಬಂದಿಯಿಂದ ಸಂಘಟನೆಯ ಪದಾಧಿಕಾರಿ ಮೇಲೆ ಹಲ್ಲೆ ಆರೋಪ. ಬಾಗಲಕೋಟೆ ಜಿಲ್ಲೆಯ ಮಾಲಗಿ ಗ್ರಾಮದ ಸಮೀಪ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನ ಮೇಲೆ ಪಿಎಸ್ಐ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಈ ಘಟನೆ ಮಾರ್ಚ್ 2ರಂದು ಸಂಜೆ 4 ಗಂಟೆ ಸುಮಾರಿಗೆ ನಡೆದಿದೆ. ಕೇರೂರು ಪೊಲೀಸ್ ಠಾಣೆಯ ಪಿಎಸ್ಐ ಬಿಎಂ ರಬಕವಿ ಅವರು ಉಗಲಾಡ್ ಗ್ರಾಮದ ನಿವಾಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ಸಂದೀಪ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಚಲಾಯಿಸುವ ಸಂಬಂಧ ವಾಗ್ವಾದಕ್ಕೆ ತಿರುಗಿದ ಹಿನ್ನೆಲೆಯಲ್ಲಿ ನಡೆದಿದೆ. ಸಂದೀಪ್ ತಮ್ಮ ಟ್ರ್ಯಾಕ್ಟರ್ನಲ್ಲಿ ಜೋರಾಗಿ ಹಾಡು ಹಾಕಿಕೊಂಡು ಚಲಿಸುತ್ತಿದ್ದರೆಂದು ಹಿಂಬದಿಯಿಂದ ಬಂದ ಪಿಎಸ್ಐ ಅವರ ವಾಹನಕ್ಕೆ ರಸ್ತೆ ಬಿಡಲಿಲ್ಲ ಎಂಬ ಕಾರಣಕ್ಕೆ ವಾಗ್ವಾದ ನಡೆದಿದೆ. ಈ ವಾಗ್ವಾದದ ನಡುವೆಯೇ ಪಿಎಸ್ಐ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆಯಿಂದಾಗಿ ಸಂದೀಪ್ ತಲೆಯ ಭಾಗಕ್ಕೆ ಬೆನ್ನಿನ ಹಾಗೂ ಇತರ ಕಡೆ ಗಾಯಗೊಂಡಿದ್ದಾರೆ. ಸದ್ಯ ಅವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ಕುರಿತು ಹಿರಿಯ ಮೇಲಾಧಿಕಾರಿಗಳು ವರದಿ ಗಮನಿಸಿ ತಪ್ಪಿತಸ್ಥರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಿಂದ್ರಿಸಿ ಸೈಡ್ ಹಾಕಿಸಿ ಟೇಪ್ ಬೀಚ್ ಬಡದ ನಾವು ನಿನ್ನೆ ಸಂಘಟನೆ ಕೆಲಸ ಮಾಡಬಹುದು ಕೆಲಸ ಮಾಡೋಣ ನಾವು ಸಿಕ್ಕಿಲ್ಲ ಎಂದು ಸಿಕ್ಕಿ ಅಂತ ಉದ್ದೇಶಪೂರ್ವಕವಾಗಿ ಒಳ್ಳೆ ಒಬ್ಬ PSI ಆನಂತರ ಒಬ್ಬ ಕಾನ್ಸ್ಟೇಬಲ್ ಹನುಮಂತ್ ಇರ್ಲಾರ ಡ್ರೈವರ್ 3 ಮಂದಿ ಕೂಡ ಮೊಬೈಲ್